ಭಾರತೀಯ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ವಂದೇ ಮಾತರಂ ಕೋಸ್ಟಲ್ ಸೈಕ್ಲೋಥಾನ್ ಕುಮಟಾಕ್ಕೆ ಆಗಮಿಸಿತ್ತು. ಹೋಟೆಲ್ ಪಾಂಡುರಂಗ ಇಂಟರ್ನ್ಯಾಷನಲ್ನಲ್ಲಿ ಭವ್ಯ ಸ್ವಾಗತ ನೀಡಲಾಯಿತು. ಭಾರತೀಯ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ವಂದೇ ಮಾತರಂ ಕೋಸ್ಟಲ್ ಸೈಕ್ಲೋನಾಥ್ 2026 ಜನವರಿ 28ರಂದು ಗುಜರಾತ್ ರಾಜ್ಯದಿಂದ ಆರಂಭವಾಗಿ ದೇಶದ ಎಲ್ಲಾ ಕರಾವಳಿ ಭಾಗಗಳಲ್ಲಿ ಸಂಚರಿಸಿ ಇಂದು ನಮ್ಮ ಕುಮಟಾಕ್ಕೆ ಆಗಮಿಸಿತು. ಕುಮಟಾಕ್ಕೆ ಆಗಮಿಸಿದ ಸೈಕ್ಲಿಸ್ಟ್ಗಳಿಗೆ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿರುವ ಹೋಟೆಲ್ ಪಾಂಡುರಂಗ ಇಂಟರ್ನ್ಯಾಷನಲ್ನಲ್ಲಿ ಭವ್ಯ ಸ್ವಾಗತ ನೀಡಲಾಯಿತು. ಆಗಮಿಸಿದ ಸೈಕ್ಲಿಸ್ಟ್ಗಳಿಗೆ ಹೂಹಾರ ಹಾಕಿ ಪುಷ್ಪವೃಷ್ಟಿ ಸುರಿಸಿ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಡೆಪ್ಯೂಟಿ ಕಮಾಂಡರ್ ಸಂದೀಪ್ ಚಕ್ರವರ್ತಿ ನಮ್ಮ ವಿಸ್ಮಯ ವಾಹಿನಿಯೊಂದಿಗೆ ಮಾತನಾಡಿ, ದೇಶದ ಭದ್ರತೆಯ ದೃಷ್ಟಿ ಹಾಗೂ ಕರಾವಳಿಯ ಸುರಕ್ಷತೆಗಾಗಿ ಈ ಕೋಸ್ಟಲ್ ಸೈಕ್ಲೋನಾಥ್ ಆರಂಭಿಸಲಾಗಿದೆ. ನಮ್ಮ ಈ ಸೈಕ್ಲೋನಾಥ್ ನಲ್ಲಿ 65 ಜನ ಸೈಕ್ಲಿಸ್ಟ್ಗಳು ಭಾಗವಹಿಸಿದ್ದು, ಅದರಲ್ಲಿ 32 ಜನ ಮಹಿಳೆಯರೇ ಇದ್ದಾರೆ. ಮಹಿಳೆಯರ ಸುರಕ್ಷತೆಗಾಗಿ ಹಾಗೂ ಕರಾವಳಿ ಭಾಗದಲ್ಲಿ ನಡೆಯುವ ಅನಧಿಕೃತ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದು ಹಾಗೂ ಜನರಲ್ಲಿ ಸುರಕ್ಷತೆ ಮೂಡಿಸುವುದು ಇದರ ಮುಖ್ಯ ಉದ್ದೇಶ ಎಂದರು. CISF वंदे मातरम साइक्लोथॉन 2026 का वेस्टर्न कोस्ट के जो टीम है उसको लीड कर रहा हूँ, जो 28 जनवरी को लखपत फोर्ट गुजरात से स्टार्ट होके गुजरात, दीव, महाराष्ट्र होते हुए हम लोग कर्नाटक में आके पहुँचे हैं. आज हमारा 21वां दिन है और हमारे साइकिलिस्ट टीम में टोटल 130 साइकिलिस्ट है, जिसमें से कि 65 महिलाएँ हैं. हमारी एक साइकिलिस्ट टीम पूर्वी तट पे खाली कोलकाता से स्टार्ट होके वो लोग भी वेस्ट बंगाल, उड़ीसा, आंध्र प्रदेश, तमिलनाडु होते हुए केरला की तरफ आ रहे हैं और लास्ट में जाके 22 तारीख को हम कोचीन में दोनों कोस्ट की जो साइकिलिस्ट है वो एक जगह सम्मिलित होंगे. 22 तारीख को हमारे रैली संपन्न होगा. हमारे इस रैली का मुख्य उद्देश्य है लोगों को सचेत करना. जो उपकूलीय इलाके में, तटीय क्षेत्र में जो लोग रहते हैं भारत के, जो मछुआरे दोस्त लोग हैं हमारे, जो नमक के कारखाने में काम करने वाले मजदूर हैं या जो तटीय क्षेत्र में रहते हैं, उनको सतर्क करना, सजग करना इस बारे में कि कोई भी संदेहास्पद चीज़ हो रहा हो, कोई ड्रग्स का ये हो, कोई आर्म्स का डील हो, ऐसा कुछ भी हो तो वो सुरक्षा वालों को इन्फॉर्म करें, उनको सूचित करें. क्योंकि सुरक्षा, तटीय सुरक्षा केवल मात्र सुरक्षा वालों की जिम्मेदारी नहीं है, वहाँ के लोगों की भी उतनी ही जिम्मेदारी है, वहाँ की भी भागीदारी है. हम यही संदेश देते हुए और वहाँ के लोगों की खान पान, रहन सहन, बोली, उनकी संस्कृति से परिचित होते हुए आगे बढ़ रहे हैं. और कर्नाटक में हमें जो प्यार, सम्मान और अपनापन मिला उसके लिए हम तहे दिल से शुक्रगुजार हैं. धन्यवाद. थैंक यू. जय हिंद. ಇದೇ ಸಂದರ್ಭದಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಅವರು ಆಗಮಿಸಿ ಸೈಕ್ಲಿಸ್ಟ್ಗಳಿಗೆ ಶುಭವನ್ನ ಹಾರೈಸಿದರು. ನಮ್ಮ ದೇಶದ ರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಪ್ರಮುಖವಾಗಿದೆ. ಇಂದು ನಮ್ಮ ತಾಲೂಕಿಗೆ ಅವರ ಕೋಸ್ಟಲ್ ಸೈಕ್ಲೋನಾಥ್ ಆಗಮಿಸಿರುವುದು ನಮ್ಮ ಹೆಮ್ಮೆ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಅವಿಸ್ಮರಣೀಯವಾದಂಥ ದಿನ ಇವತ್ತು. ಯಾಕೆಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಯಾವತ್ತೂ ಒಂದು ಮಾತು ಹೇಳ್ತಾ ಇದ್ರು, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ಮಾತನ್ನು ಹೇಳಿದ್ದು ಇವತ್ತು ನಮಗೆಲ್ಲ ನಿಜವಾಗಿ ಸತ್ಯ ಅನ್ನಿಸ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಸೈನಿಕರು ನಮ್ಮ ಪರವಾಗಿ ರಾತ್ರಿ ಹಗಲು ಎಲ್ಲ ಸಂದರ್ಭದಲ್ಲಿ ದೇಶವನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ, ಓದಿ ನೋಡಿದ್ದೇವೆ. ಆದರೆ ಇವತ್ತು ನಿಜವಾಗಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಗುಜರಾತ್ದಿಂದ ನಮ್ಮ ಊರಿಗೆ ಬಂದು ನಮ್ಮೂರಿಂದ ಮತ್ತು ಕೊಚ್ಚಿ ತನಕ ನೀವು ಸೈಕಲ್ ಮೇಲೆ ಒಂದು ಕರಾವಳಿ ಪ್ರದೇಶದ ಒಂದು ಬೌಂಡ್ರಿಯನ್ನು ನೀವು ಇವತ್ತು ಹಾದು ಹೋಗ್ತಾ ಇದ್ದೀರಿ ಅಂತ ಹೇಳಿದರೆ, ಇದು ನಿಜವಾಗಿಯೂ ನಾವೆಲ್ಲ ನಮ್ಮ ಜೀವಮಾನದಲ್ಲೇ ಒಂದು ನೆನಪಿಟ್ಕೊಳ್ಳುವಂಥ ಒಂದು ಒಳ್ಳೆಯ ದಿನ ಅನ್ನುವಂಥದ್ದನ್ನು, ಇದರಲ್ಲಿ ಪಾಲ್ಗೊಂಡಂಥ ಎಲ್ಲ ನಮ್ಮ ದೇಶದ ಸೈನಿಕರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಕುಮಟಾದ ವತಿಯಿಂದ ಎಲ್ಲ ಸೈನಿಕರಿಗೆ ನಾನು ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಅವರ ಈ ಒಂದು ಪ್ರವಾಸ ಯಶಸ್ವಿ ಆಗಲಿ ಅಂತ ನಾನು ನಮ್ಮ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಪ್ರಮುಖರಾದ ಪ್ರಣವ್ ಮಣಕೀಕರ್ ಮಾತನಾಡಿ, ಗುಜರಾತ್ ರಾಜ್ಯದಿಂದ ಭಾರತೀಯ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ವಂದೇ ಮಾತರಂ ಕೋಸ್ಟಲ್ ಸೈಕ್ಲೋನಾಥ್ 2026 ಆರಂಭಗೊಂಡು ನಮ್ಮ ಕುಮಟಾಕ್ಕೆ ಆಗಮಿಸಿದೆ. ಸುಮಾರು 6,500 ಕಿಲೋಮೀಟರ್ ದೂರ ಈ ಕೋಸ್ಟಲ್ ಸೈಕ್ಲೋನಾಥ್ ನಡೆಯಲಿದ್ದು, ಇಂದು ನಮ್ಮ ಊರಿಗೆ ಬಂದಿರುವುದು ಸಂತಸ ತಂದಿದೆ ಎಂದರು. ಇವತ್ತು ಇಲ್ಲಿ ವಂದೇ ಮಾತರಂ ಕೋಸ್ಟಲ್ ಸೈಕ್ಲಾನ್ ನಮ್ಮ ವೀರ ಯೋಧರನ್ನು ಸ್ವಾಗತಿಸೋಕ್ಕೋಸ್ಕರ ಸೇರ್ಕೊಂಡಿದ್ದೇವೆ. ಈ
ಈ ವೀರ ಯೋಧರು CISF 150ಕ್ಕಿಂತ ಜನ ಜಾಸ್ತಿ ಸೇರ್ಕೊಂಡಿದ್ದಾರೆ ಇವತ್ತಿನ ಇವರ ಒಂದು ಸಾಹಸ ಮೆಚ್ಚಲೇಬೇಕಾಗಿರೋದು. 6500 ಕಿಲೋಮೀಟರ್ಗಿಂತ ಜಾಸ್ತಿ ಕಿಲೋಮೀಟರ್ ದೂರದಿಂದ ಇವರು ಸೈಕಲನ್ನು ಓಡಿಸ್ಕೊಂಡು ನಮ್ಮ ಊರಿಗೆ ಬಂದಿದ್ದಾರೆ. ಅದು ನಮ್ಮ ಹೆಮ್ಮೆಯ ವಿಷಯ. ಇದರಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇವರು 9 ರಾಜ್ಯಗಳು, ಭಾರತದ 9 ರಾಜ್ಯಗಳನ್ನು ಭೇಟಿ ನೀಡಿ ನಮ್ಮ ಊರನ್ನೂ ಕೂಡ ಭೇಟಿ ನೀಡಿ ನಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ನಮ್ಮ ಹೆಮ್ಮೆಯ ಕುಮಟಾ ಹೆಸರನ್ನು ಕೂಡ ತಂದಿರೋದು ನಮ್ಮ ಸಂತೋಷದ ವಿಷಯ. ಈ ವೇಳೆ ಹೋಟೆಲ್ ಪಾಂಡುರಂಗ ಇಂಟರ್ನ್ಯಾಷನಲ್ನಲ್ಲಿ ಆಗಮಿಸಿದ ಸೈಕ್ಲಿಸ್ಟ್ಗಳಿಗೆ ಊಟದ ವ್ಯವಸ್ಥೆಯನ್ನ ಹೋಟೆಲ್ ಮಾಲೀಕರಾದ ಆನಂದ್ ಕಿಣಿ ಅವರು ಏರ್ಪಡಿಸಿದ್ರು. ನಂತರ ಭಾರತೀಯ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ವತಿಯಿಂದ ಹೋಟೆಲ್ ಮಾಲೀಕರಾದ ಆನಂದ್ ಕಿಣಿ, ಮ್ಯಾನೇಜರ್ ಶಿರೀಶ್ ನಾಯ್ಕ್ ಹಾಗೂ ಶಾಸಕ ದಿನಕರ್ ಶೆಟ್ಟಿ ಅವರಿಗೆ ಕಿರು ನೆನಪಿನ ಕಾಣಿಕೆ ನೀಡಲಾಯಿತು. ಈ ವೇಳೆ ಸೈಕ್ಲಿಸ್ಟ್ಗಳು ತಮ್ಮ ಅನುಭವವನ್ನ ಹಂಚಿಕೊಂಡ್ರು. ನಾವಿವತ್ತು ಸೈಕ್ಲೋಥಾನ್ 2026 ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿ 18ನೇ ದಿನಕ್ಕೆ ನಾಳೆ ಕಾಲಿಡ್ತಾ ಇದ್ದೀವಿ. ಇವತ್ತು 17ನೇ ದಿನ. ನಾವು ಗುಜರಾತಿನ ಲಖಪತ್ ಪೋರ್ಟಿಂದ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಕುಮಟಾದಲ್ಲಿದ್ದೀವಿ. ಒಳ್ಳೆ ವೆಲ್ಕಮ್ ಸಿಕ್ಕಿದೆ. ಹಾಗೆ ನಾವು ಇವತ್ತು ಎಷ್ಟಿದೆ ಅಂದರೆ 65 ಮೆಂಬರ್ಸ್ ಇದ್ದೀವಿ. ಅದರಲ್ಲಿ ಹಾಫ್ ಅಂದರೆ 50% ಹುಡುಗಿಯರ ಇದಿದೆ. ನಮ್ಮದು ಮೇನ್ ಥೀಮ್ ಏನಂದರೆ ವುಮೆನ್ ಎಂಪವರ್ಮೆಂಟ್. ಹಾಗೆ ಈಗ ಕೋಸ್ಟಲ್ ಏರಿಯಾದಲ್ಲಿ ಏನಂದರೆ ಈಗ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಿರಲಿ ಅಥವಾ ಯಾವುದೇ ಥರದ ಡ್ರಗ್ಸ್, ಹಾಗೆ ಇದು ಕೋಸ್ಟಲ್ ಏರಿಯಾದಲ್ಲಿ ಜಾಸ್ತಿ ಮೂವ್ಮೆಂಟ್ ಆಗ್ತದೆ. ಸೊ ಇದನ್ನು ಹೇಗೆ ನಾವು ತಡಿಬೇಕಂದ್ರೆ ಕೋಸ್ಟಲ್ ಏರಿಯಾದಲ್ಲಿ ಇರೋರು ನಮಗೆ ಸಪೋರ್ಟ್ ಮಾಡಬೇಕು. ಹಾಗಾಗಿ ನಾವು ಅವರಿಗೆ ಅದೊಂದು ಸಂದೇಶ ಸಾರಬೇಕಂತ ಬಂದಿದ್ದೀವಿ. ಹಾಗೆ ಫಿಟ್ ಇಂಡಿಯಾ. ಸೊ ಎಲ್ಲರೂ 6500 ಕಿಲೋಮೀಟರ್ಸ್ ಸೈಕ್ಲಿಂಗ್ ಥ್ರೂ ಬಂದಿದ್ದೇವೆ. ಲಖಪತ್ ಪೋರ್ಟಲ್ಲಿ ನಮಗೆ ಒಳ್ಳೆ ಗ್ರ್ಯಾಂಡಾಗಿ ಫ್ಲ್ಯಾಗ್ ಆಫ್ ಆಯಿತು. ಇವತ್ತು ಮಾರ್ನಿಂಗ್ ನಾವು ಕಾರವಾರದಿಂದ ಹೊರಟಿದ್ದೀವಿ. ಇವತ್ತು ಈವ್ನಿಂಗ್ ನಾವು ಮುರುಡೇಶ್ವರದಲ್ಲಿ ಸ್ಟೇ ಆಗ್ತೀವಿ. ನಮ್ಮ ಸೈಕ್ಲಥಾನ್ದು ಮೇನ್ ಥೀಮ್ ಏನಂತಂದರೆ ಸುರಕ್ಷಿತ ತಟ್ ಸಮೃದ್ಧ ಭಾರತ್. ಇದರದ್ದು ಆ್ಯಕ್ಚುಯಲ್ ಮೀನಿಂಗ್ ಏನು ಅಂತಂದರೆ ನಮ್ಮ ಕರಾವಳಿ ತೀರ ಪ್ರದೇಶ ಯಾವಾಗ ಸುರಕ್ಷಿತವಾಗಿರುತ್ತೋ ಆವಾಗಲೇ ನಮ್ಮ ದೇಶದ ಸಮೃದ್ಧಿ ಸಾಧ್ಯ ಅಂತ. ನಾವು ಈ ಸೈಕ್ಲಥಾನ್ದ ಈ ಸಂದೇಶನ ಸಾರಕ್ಕೆ ಬಂದಿದ್ದೀವಿ ಎಲ್ಲ ಕಡೆನೂ. ಆಮೇಲೆ ನಮ್ಮ ಈ ಸೈಕ್ಲಥಾನ್ದು ರಿಯಲ್ ಹೀರೋಸು ಅಂತಂತಂದರೆ ಫಿಶರ್ಮೆನ್ ಕಮ್ಯುನಿಟಿಯವರು. ಏನಕ್ಕಂದರೆ ನಾವು ಇಲ್ಲಿ ಪೋಸ್ಟೆಡ್ ಆಗಿರ್ತೀವಿ, ಅಲ್ಲಿ 5 to 6 years ಡ್ಯೂಟಿ ಮಾಡ್ತಿರ್ತೀವಿ. ಬಟ್ ಆ್ಯಕ್ಚುಯಲ್ ಫಸ್ಟ್ ಲೈನ್ ಆಫ್ ಡಿಫೆಂಡರ್ಸ್ ಅಂತಂದರೆ ಮೀನುಗಾರಿಕೆ ಸಮುದಾಯದವರು. ಸೊ ಅವರು ಫಸ್ಟು ಜಾಗೃತರಾಗಬೇಕು. ಮತ್ತು ಈ ನಮ್ಮ ಕೋಸ್ಟಲ್ ಏರಿಯಾ, ಕರಾವಳಿ ಏರಿಯಾ ಏನಿದೆಯೋ ಅದು ಜಸ್ಟ್ ಬೌಂಡ್ರಿ ಅಷ್ಟೇ ಅಲ್ಲ, ನಮ್ಮ ದೇಶದ್ದು ಆರ್ಥಿಕತೆ ಒಂದು ಲೈಫ್ ಲೈನ್ ಅಂತ ಹೇಳ್ಬೋದು. ಮತ್ತು ನಮ್ಮ ನ್ಯಾಚುರಲ್ ಹೆರಿಟೇಜ್ನ ತೋರಿಸುತ್ತೆ. ಸೊ ನಾವೆಲ್ಲರೂ ಸೇರಿಕೊಂಡು ಒಗ್ಗಟ್ಟಿನಿಂದ ನಮ್ಮ ದೇಶದ ರಕ್ಷಣೆ ಮಾಡೋಣ. ಅದಕ್ಕೆ ಎಲ್ಲರದ್ದು ಸಹಕಾರ ಬೇಕು. ಬಿಜೆಪಿ ಜಿಲ್ಲಾಧ್ಯಕ್ಷ NS ಹೆಗಡೆ, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್, ಮಂಡಲಾಧ್ಯಕ್ಷ GI ಹೆಗಡೆ, ಪ್ರಮುಖರಾದ ಧೀರು ಶಾನ್ಬಾಗ್, ವಿಶ್ವನಾಥ್ ನಾಯ್ಕ್, ಗಜಾನನ್ ಗುನ್ಗಾ ಹಾಗೂ CISF ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಹೋಟೆಲ್ನ ಸಿಬ್ಬಂದಿಗಳು ಹಾಜರಿದ್ದರು. ಕುಮಟಾದಿಂದ ಹೊರಟ ಕೋಸ್ಟಲ್ ಸೈಕ್ಲೋನಾಥ್ ಮುರುಡೇಶ್ವರದತ್ತ ತೆರಳಿತು. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.